ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತೇನೆ. ಈಗಾಗಲೇ ನಾವು ವಾಕ್ಯಗಳಲ್ಲಿ ಸಿಂಪಲ್ ಪ್ರಿಪೋಸಿಷನ್ ಮತ್ತೆ ಕಾಂಪೌಂಡ್ ಪ್ರಿಪೋಸಿಷನ್ ಹೇಗೆ ಬಳಸಬೇಕು ಅಂತ ಹೇಳಿ ಹಿಂದಿನ ದಿನದಲ್ಲಿ ವಾಕ್ಯ ರಚನೆಯಲ್ಲಿ ತಮಗೆ ಕನ್ನಡದ ಜೊತೆಗೆ ಅರ್ಥವನ್ನು ಹೇಳ್ಕೊಂಡು ಹೋಗ್ತಾ ಇದ್ದೆ. ಇಂದಿನ ದಿನದಲ್ಲಿ ಕಾಂಪೌಂಡ್ ಪ್ರಿಪೋಸಿಷನ್ ಮತ್ತೆ ಫ್ರೇಸ್ ಪ್ರಿಪೋಸಿಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಫ್ರೇಸ್ ಅಂದ್ರೆ ನಾನು ಮೊದಲೇ ನಿಮಗೆ ಒಂದು ಪಾಠದಲ್ಲಿ ತಿಳಿಸಿದ್ದೆ. ಫ್ರೇಸ್ ಅಂದ್ರೆ ಪದ ಸಮೂಹ ಅಷ್ಟೇ, ಅದು ಸಂಪೂರ್ಣ ಅರ್ಥವನ್ನ ಕೊಡುವುದಿಲ್ಲ. ಅಂದ್ರೆ ವಾಕ್ಯ ಹೇಗೆ ಸಂಪೂರ್ಣ ಅರ್ಥವನ್ನು ನೀಡ್ತದೋ ಆ ಕೊಡಲ್ಲ ಅನ್ನೋದನ್ನ ನಾನು ಆಗ್ಲೇ ತಮಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಇವಾಗ ಇವತ್ತಿನ ದಿನದಲ್ಲಿ ಕಾಂಪೌಂಡ್ ಪ್ರಿಪೋಸಿಷನ್ ಬಗ್ಗೆ ಮತ್ತೆ ಫ್ರೇಸ್ ಪ್ರಿಪೋಸಿಷನ್ ಬಗ್ಗೆ ಮಾತಾಡೋಣ. ಕಾಂಪೌಂಡ್ ಪ್ರಿಪೋಸಿಷನ್ about, above, across, along, amidst, among, amongst, around. ಇವು ಎಲ್ಲವೂ ಕೂಡ ಕಾಂಪೌಂಡ್ ಪ್ರಿಪೋಸಿಷನ್ಸ್ ಆಗಿದೆ. ಇಲ್ಲಿ ನಾವು ವಾಕ್ಯ ರಚನೆ ತಗೋತಾ ಇದ್ದೀನಿ. ಮೈ ಫಾದರ್ ಆಲ್ವೇಸ್ ವಾರ್ಡ್ ಮೀ ನಾಟ್ ಟು ಟಾಕ್ ಟು ಸ್ಟ್ರೇಂಜರ್ಸ್. ಇದರ ಅರ್ಥ ಏನಿದೆ? ಮೈ ಫಾದರ್ ಆಲ್ವೇಸ್ ವಾರ್ಡ್ ಮೀ ನಾಟ್ ಟು ಟಾಕ್ ಟು ಸ್ಟ್ರೇಂಜರ್ಸ್. ಸ್ಟ್ರೇಂಜರ್ಸ್ ಅಂದ್ರೆ ಅಪರಿಚಿತ ವ್ಯಕ್ತಿಗಳಲ್ಲಿ ನೀನು ಯಾವಾಗ್ಲೂ ಮಾತಾಡೋದಿಕ್ ಹೋಗ್ಬೇಡ ಅನ್ನೋ ಒಂದು ನಮಗೆ ಆರ್ಡರ್ ಅನ್ನ ನನಗೆ ಹೇಳವ್ರೆ ಅನ್ನೋ ಒಂದು ಅರ್ಥ ಆಗ್ತದೆ ಇಲ್ಲಿ. ಐ ಆಫ್ಟನ್ ಫೀಲ್ ನರ್ವಸ್ ವ್ಯಾನ್ ಐ ಆಮ್ ಅಮಾಂಗ್ ಸ್ಟ್ರೇಂಜರ್ಸ್. ಅಪರಿಚಿತರ ಮಧ್ಯದಲ್ಲಿ ನಾವು ಯಾವಾಗ್ಲೂ ನನ್ಗೆ ಏನಾಗ್ತದೆ ಅಂದ್ರೆ ನಾನು ಇದ್ದಾಗ ನನ್ಗೊಂದು ರೀತಿ ಭಯದ ರೀತಿ ಆಗ್ತದೆ, ನನ್ಗೆ ಅದೊಂದು ಫೀಲ್ ಆಗಿದೆ ಅಂದ್ರೆ ಅನುಭವ ಆಗಿದೆ ಅನ್ನೋ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ ಇದು ವಾಕ್ಯ. ವಾಟ್ ಆರ್ ಯು ಡೂಯಿಂಗ್, ಇದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಇಲ್ಲಿ ಒಬ್ಬರಿಗೆ ನಾವು ಪ್ರಶ್ನೆಯನ್ನ ಮಾಡ್ತಾ ಇದೀವಿ, ಅವರು ಇದಕ್ಕೆ ವಾಟ್ ಆರ್ ಯು ಡೂಯಿಂಗ್ ಅನ್ನೋ ಒಂದು ವಾಕ್ಯಕ್ಕೆ ಅದರ ಅರ್ಥಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನಥಿಂಗ್, ಜಸ್ಟ್ ಲೇಜಿಂಗ್ ಅರೌಂಡ್. ಅರೌಂಡ್ ಅಂದ್ರೆ ಸುತ್ತಮುತ್ತ ಎಲ್ಲಾ ಕಡೆ ಅನ್ನೋ ಅರ್ಥವನ್ನ ಕೊಡ್ತದೆ. ನಾನು ಸುಮ್ಮನೆ ಇಲ್ಲಿ ತಿರುಗಾಡ್ತಾ ಇದ್ದೀನಿ ಅಷ್ಟೇ ಅನ್ನೋ ಒಂದು ಅರ್ಥವನ್ನ ಇದಕ್ಕೆ ಉತ್ತರವಾಗಿ ಕೊಡ್ತಾ ಇದೆ. ಈಗ ಫ್ರೇಸ್ ಫ್ರೇಸ್ ಅಂದ್ರೆ ಗೊತ್ತಿರ್ತದೆ ನಿಮ್ಗೆ, ಸಮೂಹ ಅಂತ ಹೇಳಿದ್ವಿ, ಪದ ಸಮೂಹಗಳನ್ನ ಫ್ರೇಸ್ ಅಂತ ಹೇಳ್ತೀವಿ. ಅಲ್ಲಿ 3-4 ಶಬ್ದಗಳು ಸೇರಿ ಒಂದು ಫ್ರೇಸ್ ಆಗಿದೆ. ಫ್ರೇಸ್ ಪ್ರಿಪರೇಷನ್ ಆನ್ ಅಕೌಂಟ್ ಆಫ್, ಡ್ಯೂ ಟು, ಬಿಕಾಸ್ ಆಫ್, ಹೀಗೆ ಇಲ್ಲಿ 3 ಶಬ್ದಗಳನ್ನ ನಾನು ತಗೊಂಡಿದ್ದೀನಿ. ಹಿ ಡಸಂಟ್ ಈಟ್ ಫಾಸ್ಟ್ ಫುಡ್ ಆನ್ ಅಕೌಂಟ್ ಆಫ್ ಹಿಸ್ ಹೆಲ್ತ್. ನಿಮಗೆ ನೆನ್ನೆ ಕೂಡ ಪಾಠ ಮಾಡಿದ್ದೆ, ಅದರಲ್ಲಿ ಬೈ ಮತ್ತೆ ಆನ್ ಹೀಗೆ ಕೆಲವು ಸಿಂಪಲ್ ಪ್ರಿಪೋಸಿಷನ್ ಹೇಳಿದಾಗ ಅವು ಕಾರಣವನ್ನ ಕೊಡ್ತಾ ಇದ್ವು, ಅದರ ಪರಿಣಾಮವಾಗಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೆ. ಅದೇ ರೀತಿ ಇಲ್ಲಿ ಫ್ರೇಸ್ ಪ್ರಿಪೋಸಿಷನ್ ಕೂಡ ಅದರ ನಿಮಿತ್ತ, ಅದರ ಕಾರಣವಾಗಿ ಅನ್ನೋ ಅರ್ಥವನ್ನೇ ಕೊಡ್ತಾ ಇದೆ. ಈ ಡಸಂಟ್ ಈಟ್ ಫಾಸ್ಟ್ ಫುಡ್ ಆನ್ ಅಕೌಂಟ್ ಆಫ್ ಹಿಸ್ ಹೆಲ್ತ್, ಅವನ ಹೆಲ್ತಿನ ಪರಿಣಾಮ, ಅದಕ್ಕಾಗಿ ಆ ಕಾರಣದಿಂದನೇ ಅವನು ಆ ಫಾಸ್ಟ್ ಫುಡ್ ಅನ್ನ ತಿನ್ನಲ್ಲ ಅನ್ನೋ ಒಂದು ಅರ್ಥವನ್ನ ಹೇಳ್ತಾ ಇದೆ. ಡೋಂಟ್ ಡ್ರಿಂಕ್ ಆಲ್ಕೋಹಾಲ್ ಆನ್ ಅಕೌಂಟ್ ಆಫ್ ಯುವರ್ ಹೆಲ್ತ್, ನಿನ್ನ ಆರೋಗ್ಯದ ಕಾರಣ ನೀನು ಆಲ್ಕೋಹಾಲ್ ಅನ್ನ ಕುಡಿಬೇಡ, ಅಂದ್ರೆ ಡ್ರಿಂಕ್ಸ್ ಮಾಡಬೇಡ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ. ಮೈ ಇಲ್ನೆಸ್ ಈಸ್ ಪ್ರಾಬಬ್ಲಿ ಡ್ಯೂ ಟು ಸ್ಟ್ರೆಸ್. ಈಗ ನನ್ನ ಅನಾರೋಗ್ಯಕ್ಕೆ ಈ ಹೆಚ್ಚು ಕಡಿಮೆ ಕಾರಣವಾಗಿದ್ದೇ ಇಲ್ಲಿ ಸ್ಟ್ರೆಸ್, ಒತ್ತಡದ ಸ್ಟ್ರೆಸ್ ನಿಂದ ನನಗೆ ಈ ರೀತಿ ಆಗಿದೆ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ. ಡ್ಯೂ ಟು ವೆಟ್ ಲೀವ್ಸ್ ಆನ್ ದ ಲೈನ್, ದ ಟ್ರೈನ್ ವಿಲ್ ಅರೈವ್ ಆನ್ ಅವರ್ ಲೇಟ್. 1 ಗಂಟೆ ಇಲ್ಲಿ ಲೇಟ್ ಆಗಿ ಬರ್ತಾ ಇರೋ ಕಾರಣ ಟ್ರೈನ್ ಏನು ಅಂದ್ರೆ ಅದರ ಹೋಗೋ ದಾರಿನಲ್ಲಿ ಎಲೆಗಳು ತುಂಬಾ ಬಿದ್ದಿರೋದ್ರಿಂದ ಅರ್ಧ ಗಂಟೆ ಲೇಟ್ ಆಗಿ ಬರ್ತಾ ಇದೆ ಅನ್ನೋ ಅರ್ಥವನ್ನು ಕೊಡ್ತಾ